ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ದುಬೈನ ದೇರಾದಲ್ಲಿರುವಂತಹ ವಾಟರ್ ಫ್ರಂಟ್ ಮಾರ್ಕೆಟಿಗೆ ಹೋದ್ವಿ. ಇಲ್ಲಂತೂ ಮೀನಿನ ಮಾರುಕಟ್ಟೆ ತುಂಬಾ ದೊಡ್ಡದಿದೆ. ಎಷ್ಟು ವೆರೈಟಿದು ಮೀನು ಇದೆ ಅಂತಿಲ್ಲ. ಇಲ್ಲಿ ತುಂಬ ಬಗೆಯ ಮೀನು ಸಿಗುತ್ತೆ. ನಾವು ಕೂಡ ಒಮ್ಮೆ ವಿಸಿಟ್ ಮಾಡುವ ಅಂತ ಅಂದ್ಕೊಂಡ್ವಿ. ಅಪರೂಪಕ್ಕೆ ನಾವು ಇಲ್ಲಿ ವಿಸಿಟ್ ಮಾಡ್ತೇವೆ. ಇಲ್ಲಾದರೆ ಹತ್ತಿರದಲ್ಲಿರೋ ಸೂಪರ್ ಮಾರ್ಕೆಟಿಗೆ ಹೋಗಿ ಮೀನು ತರೋದು. ಇಲ್ಲಿ ನೋಡಿ ಹಮ್ಮೂರು, ಮುರುಮೀನು ಇದೆ ಅಲ್ಲ, ಇಲ್ಲಿ ದುಬೈನಲ್ಲಿ ಸಿಗೋದು ತುಂಬ ಅಪರೂಪಕ್ಕೆ ಸಿಕ್ಕಿದಾಗ ನಾವು ತಗೊಂಡು ಬರ್ತೇವೆ. ಇಲ್ಲಿ ಟೈಗರ್ ಪ್ರೌನ್ಸ್ ಇತ್ತು, ಹಾಗೆ ಎಷ್ಟು ವೆರೈಟಿದು ಪ್ರೌನ್ಸ್ ಇತ್ತು, ಬೇರೆ ಬೇರೆ ವಿಧದ್ದಿದೆ ನೋಡಿ. ಹಾಗೆ ವೈಟ್ ಪಾಂಫ್ರೆಟ್ ಇತ್ತು, ಏಡಿ, ಎಷ್ಟು ವೆರೈಟಿದು ಮೀನು ಇತ್ತಂತಿಲ್ಲ. ಪ್ರೌನ್ಸ್ ಅಂತೂ ತುಂಬಾ ದೊಡ್ಡದಿತ್ತು. ಹಾಗೆ ನೋಡಿ ಕಿಂಗ್ ಫಿಶ್ ಸ್ಲೈಸ್ ಮಾಡಿಟ್ಟಿದ್ದಾರೆ. ಹಾಗೆ ಫಿಶ್ ಫಿಲೆಟ್ ಫ್ರೆಶ್ ಆಗಿ ಸಿಗುತ್ತೆ. ಲಾಬ್ಸ್ಟರ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಜೀವ ಇರುವಂತಹ ಮೀನು ಕೂಡ ಸಿಗುತ್ತೆ, ಆದರೆ ರೇಟ್ ಸ್ವಲ್ಪ ಜಾಸ್ತಿ. ಈ ರೀತಿ ಏಡಿ ಇರ್ಬೋದು, ಅಥವಾ ಹಮೂರ್ ಇರ್ಬೋದು, ಶೆರೆ ಇರ್ಬೋದು, ಎಲ್ಲ ಜೀವ ಇರುವಂಥ ಫಿಶ್ ಕೂಡ ಸಿಗುತ್ತೆ. ಹೀಗೆ ಮೀನಿನ ಮಾರುಕಟ್ಟೆ ಸುತ್ತಾಡಿ ಕೆಲವು ಮೀನು ತಗೊಂಡ್ವಿ. ಹಮೂರ್ ಮತ್ತು ಟೈಗರ್ ಪ್ರಾನ್ಸ್ ತಂದಿದ್ವಿ. ಇದರಲ್ಲಿ ಟೈಗರ್ ಪ್ರಾನ್ಸ್ ಏನಿದೆ ಇದನ್ನು ನಾನು ಗೀ ರೋಸ್ಟ್ ಮಾಡುವಂತ ಅಂದ್ಕೊಂಡೆ. ಮಸಾಲ ಕಡಿಯದೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಗೀ ರೋಸ್ಟ್ ನೋಡಿ. ಇದನ್ನು ಕ್ಲೀನ್ ಮಾಡುವಾಗ ಈ ರೀತಿ ಕ್ಲೀನ್ ಮಾಡ್ತೇವೆ. ಬೆನ್ನಿನ ಭಾಗದಲ್ಲಿರುವ ನೂಲನ್ನು ಚೆನ್ನಾಗಿ ತೆಗಿಬೇಕು. ಈ ರೀತಿ ಫುಲ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು 2 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು 15 ನಿಮಿಷ ಬಿಡಬೇಕು. ಚೆನ್ನಾಗಿ ಇದಕ್ಕೆ ಉಪ್ಪು ಮತ್ತು ಹುಳಿ ಎಳೆದುಕೊಳ್ಳುತ್ತೆ. ಹಾಗೆ ನಂತರ 15 ನಿಮಿಷದ ನಂತರ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ, ನಂತರ ಒಂದು ಪ್ಯಾನ್ಗೆ ಸ್ವಲ್ಪ 1 ಚಮಚದಷ್ಟು ತುಪ್ಪ ಹಾಕಿ ಈ ಪ್ರೌನ್ಸ್ ಏನಿದೆ, ಸಿಗಡಿ ಏನಿದೆ, ಇದನ್ನು 2 ಬದಿಗಳಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಒಂದು ಪಾತ್ರೆಗೆ 3ರಿಂದ 4 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸಿಕೊಂಡೆ. ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಇದು ಗೀ ರೋಸ್ಟ್ ಆದ್ದರಿಂದ ತುಪ್ಪ ಜಾಸ್ತಿ ಹಾಕ್ಕೊಳ್ತೇನೆ. ಮತ್ತು ಇಲ್ಲಿ 2 ಹೆಚ್ಚಿದ ಈರುಳ್ಳಿ, ಇದನ್ನು ಸಪೂರಕ್ಕೆ ಹೆಚ್ಚಿಕೊಳ್ಬೇಕು. ಮತ್ತು ಈ ತುಪ್ಪದಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಗೀ ರೋಸ್ಟ್ ಮಾಡುವಾಗ ಈ ರೀತಿ ಈರುಳ್ಳಿ ಏನಿದೆ ಫ್ರೈ ಮಾಡಿ ಹಾಕೋದ್ರಿಂದ ಸ್ವೀಟ್ನೆಸ್ ಬರುತ್ತೆ, ಕರಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೇನೆ, ಯಾಕಂದರೆ ಉಪ್ಪು ಹಾಕಿದರೆ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ, ಇಲ್ಲಾಂದರೆ ತುಂಬ ಟೈಮ್ ತಗೊಳ್ಳುತ್ತೆ ನೋಡಿ. ಜಾಸ್ತಿ ಕಪ್ಪಾಗೋದು ಏನು ಬೇಡ, ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಫ್ಲೇವರ್ಗೋಸ್ಕರ. ಮತ್ತು ಒಳ್ಳೆ ಘಮ ಬರುತ್ತೆ ಕರಿಬೇವಿನ ಸೊಪ್ಪು ಹಾಕಿದರೆ. ಮತ್ತು ಕರಿಬೇವಿನ ಸೊಪ್ಪಲ್ಲಿ ತುಂಬ ಆರೋಗ್ಯಕ್ಕೂ ಒಳ್ಳೆಯ ಗುಣಗಳು ಇದೆ. ನಮ್ಮ ಕಣ್ಣಿನ ದೃಷ್ಟಿಗೆಲ್ಲ ಅದು ತುಂಬಾ ಒಳ್ಳೆಯದು. ಮತ್ತು ಸ್ವಲ್ಪ ನಾನು ಜಜ್ಜಿದ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಬಾಫತ್ ಮಸಾಲವನ್ನು ಬಳಸ್ತಾ ಇದ್ದೇನೆ. ಬಾಫತ್ ಮಸಾಲೆ ಇಲ್ಲದಿದ್ದರೆ ನೀವು ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಳ್ಬೋದು. ಮತ್ತು ತುಪ್ಪ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ತಾ ಈ ಮಸಾಲೆಯನ್ನು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡೆ. ಇಲ್ಲಿ ಮಸಾಲ ಕಡಿಬೇಕಂತಿಲ್ಲ, ಬಾಫತ್ ಪೌಡರ್ ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಹುಳಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಂತರ ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ನೋಡಿಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ
ಸ್ವಲ್ಪ ಬೆಲ್ಲವನ್ನು ನಾನು ಸೇರಿಸ್ತಾ ಇದ್ದೇನೆ ಟೇಸ್ಟಿಗೋಸ್ಕರ. ಹಾಗೆ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ. ನೋಡಿ ಈ ರೀತಿ ತುಪ್ಪ ಬೇರ್ಪಡುತ್ತೆ. ನಂತರ ನಾವು ಕಾಯಿಸಿದಂತಹ ಸಿಗಡಿ ಏನಿದೆ, ಪ್ರಾನ್ಸ್ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು. ಬೇಗನೆ ತಟ್ಟಂತ ನಮ್ಮ ಪ್ರಾನ್ಸ್ ಗೀ ರೋಸ್ಟು ರೆಡಿ ಆಗುತ್ತೆ. ಟೇಸ್ಟಿಯಾದ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಯಿತು. ಸ್ವಲ್ಪ ಬೇಕಿದ್ದರೆ ಕರಿಬೇವಿನ ಎಲೆಯನ್ನು ಅದರ ಮೇಲೆ ಉದುರಿಸಿ. ಸೂಪರ್ ಟೇಸ್ಟಿಯಾದ ಈಸಿಯಾದ ಪ್ರಾನ್ಸ್ ಗೀ ರೋಸ್ಟು ರೆಡಿ ಆಯಿತು. ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.